ಇಲ್ಲಿ ನಿರ್ದೇಶಕಂದು ಚಿಕ್ಕದು, ಪ್ರೇಕ್ಷಕಂದು ದೊಡ್ಡದು. ಮೆದ್ಲೊಳಗೆ ಕೈಯಾಗ ಚೆನ್ನಾಗಿ ತಿರ್ಸ್ಬಿಟ್ಟವ್ರ ಕನ್ನಡ. ಇನ್ನೊಂದ್ಸತಿ ನೋಡಿ ಹೇಳ್ತೀನಿ ಸರ್. ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಹೇಳ್ರೆ ನಾವು ದಡ್ರಾಗ್ತೀವಿ. ಬೇರೆಯವ್ರನ್ನ ಫೋಕಸ್ ಮಾಡಬಾರ್ದು ಅಂತ ಹೇಳೋರು ಸಿಂಪಲ್ ಆಗಿ. 2040 ನಮ್ಗೆ ಅರ್ಥ ಆಗಬೇಕು. ನಾನು ಸತಿ ನೋಡ್ಬೇಕಣ್ಣ, ಅರ್ಥ ಆಗಿಲ್ಲ ನನಗೆ. ನನಗಂತೂ ಅರ್ಥ ಆಗಿಲ್ಲ ದೇವ್ರನ್ನ. ಯಾವ ತರ ಹುಳ ಬಿಟ್ರು ಅಂತಾನೆ ಅರ್ಥ ಆಗ್ಲಿಲ್ಲ. ಬಹುನಿರೀಕ್ಷಿತ ಚಿತ್ರ ಯುವ ಇಂದು ತೆರೆಕಂಡಿದ್ದು ದೇಶಾದ್ಯಂತ ತುಂಬಾ ಇಷ್ಟಪಟ್ಟು ಚಿತ್ರನ ನೋಡ್ತಾ ಇದ್ದಾರೆ. ಜನಗಳು ಏನ್ ಹೇಳ್ತಾರೆ ಅದ್ರ ಬಗ್ಗೆ, ಚಿತ್ರ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹೇಗಿದೆ ಫಿಲಂ? ಎಲ್ಲರಿಗೂ ಪಂಗ್ನಾಮನೆ. ಸರ್ ಫಿಲಮ್ ಚೆನ್ನಾಗಿದೆ, ನೋಡಬೇಕು, ಜನಗಳಿಗೆ ಬುದ್ಧಿ ಬರ. ಫಸ್ಟ್ ಸ್ಟಾರ್ಟಿಂಗ್ 10 ನಿಮಿಷದಲ್ಲೇ ನಿಮ್ ದುಡ್ಡು ಬಂದ್ಬಿಡ್ತದಣ್ಣ. ಸೂಪರ್ ಆಗಿದೆ ಮೂವಿ. ಪಿಕ್ಚರ್ ಸೂಪರ್ ಆಗೈತೆ. ಇನ್ನೊಂದ್ಸತಿ ನೋಡಿ ಹೇಳ್ತೀನಿ ಸರ್. ಇನ್ನೊಂದ್ಸತಿ ನೋಡಿ ಹೇಳ್ತೀನಿ. ಇನ್ನೊಂದ್ಸಲ ನೋಡ್ಬೇಕು. ಸೂಪರ್ ಆಗೈತೆ ಸಿನಿಮಾ. ಇನ್ನ ನೋಡ್ಬೇಕು, ಅರ್ಥ ಆಗ್ಬೇಕು ಅಂತ. ಅಣ್ಣ, ನಮ್ಮ ರಿಯಾ ಸ್ಟಾರ್ ಉಪೇಂದ್ರ ಅವರು ಸೂಪರ್ ಆಗಿ ತೆಗೆದಿದ್ದಾರೆ. ಪಾರ್ಟ್ 2 ಬರಲೇಬೇಕಿದು. ಫೋಕಸ್ಸು ನಿಮ್ಮನ್ನ ನೀವು ಮಾಡ್ಕೋಬೇಕು ಜೀವನದಲ್ಲಿ, ಬೇರೆಯವ್ರನ್ನ ಫೋಕಸ್ ಮಾಡಬಾರ್ದು ಅಂತ ಹೇಳೋರು ಸಿಂಪಲ್ ಆಗಿ. ಇವಾಗ ಸಿಚುವೇಶನ್ ಏನು ನಡೀತಾ ಇದೆಯಾ, ಹುಡುಗರು ಏನರಲ್ಲಿ ಕಮಿಟ್ ಆಗೋರು ಅದನ್ನು ತೋರಿಸ್ತಾ ಇರೋದು. ಇವಾಗ ರಿಯಾಲಿಟಿ ತೋರಿಸಿದ್ದಾರೆ. 2040 ನಮ್ಗೆ ಅರ್ಥ ಆಗಬೇಕು. ಸೂಪರ್ ಇದೆ ಅಣ್ಣ, ಸೂಪರ್. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸೂಪರ್. ನಾನು ಸತಿ ನೋಡ್ಬೇಕಣ್ಣ, ಅರ್ಥ ಆಗಿಲ್ಲ ನನಗೆ. ಮೂವಿ ಸೈಕೋ ನೋಡ್ಬೇಕು. ಸೂಪರ್ ಸರ್. ಇನ್ನೊಂದ್ಸರಿ ನೋಡ್ಕೊಂಬಂದು ಹೇಳ್ತೀನಿ ಸರ್. ನನಗಂತೂ ಅರ್ಥ ಆಗಿಲ್ಲ ದೇವ್ರನ್ನ. ಇನ್ನೊಂದ್ಸರಿ ನೋಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸರಿ ಬರ್ತೀವಿ. ಇನ್ನೊಂದ್ಸಲ ನೋಡು ಅಂತ ಅವರೇ ಹೇಳವ್ರೆ. ಇನ್ನೊಂದ್ಸಲ ನೋಡ್ತೀವಿ. ಇನ್ನೊಂದು ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದೀವಿ. ಏನು ಅರ್ಥನೇ ಆಗ್ಲಿಲ್ಲ ಸ್ವಾಮಿ. ಉಪೇಂದ್ರ ಡೈರೆಕ್ಷನ್ ಓನ್ಲಿ. ಸೂಪರ್ ಸರ್. ಸೂಪರ್ ಚೆನ್ನಾಗಿದ್ದಾರೆ. ಯಾವ ತರ ಹುಳ ಬಿಟ್ರು ಅಂತಾನೆ ಅರ್ಥ ಆಗ್ಲಿಲ್ಲ. ಪರವಾಗಿಲ್ಲ. ಸೂಪರ್. ಉಪೇಂದ್ರ ಸಿನಿಮಾ ತೋರಿಸಿದ್ರ ಇಲ್ಲ ಬೇರೆ ಏನಾದ್ರು ತೋರಿಸಿದ್ರ ಅಣ್ಣ, ಒಂದು ಅರ್ಥ ಆಗ್ತಾ ಇಲ್ಲ. ಸೂಪರ್ ಅಮ್ಮ. ರಿಯಾ ಸ್ಟಾರ್ ಒಳ್ಳೆ ಅರ್ಥ ಕೊಟ್ಟವನೇ. ನಾವು ಒಂದ್ಸರಿ ಅರ್ಥ ಆಗಲ್ಲ, 2 ಸರಿ ನೋಡ್ಬೇಕು. ಉಪೇಂದ್ರ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ. ನಾವು ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಹೇಳ್ರೆ ನಾವು ದಡ್ರಾಗ್ತೀವಿ. ಸಿನಿಮಾ ಇನ್ನೊಂದ್ಸಲಿ ನೋಡಿ ರಿವ್ಯೂ ಮಾಡ್ತೀವಿ. ಈ ಮೂವಿಲಿ ಮಕ್ಕ ತೊಳ್ಕೊಂಬರ್ಬೇಕು, ನಿದ್ದೆ ಮಾಡಿ ಬರಬಾರ್ದು. ಮೈಂಡ್ಗೆ ಹತ್ತಬೇಕು ಅಂದ್ರೆ ಮಕ್ಕ ತೊಳ್ಕೊಂಬರ್ಬೇಕು, ನಿದ್ದೆ ಮಾಡಿ ಬರಬಾರ್ದು. ದಡ್ರಿಗೆ ಮಾತ್ರ ಹೇಳ್ತಾ ಇರೋದು ಎಲ್ಲದು ಇದನ್ನ ವಿಚಾರ. ಒಂದ್ ಮೋರ್ ಅನ್ಬೇಕು, ಇನ್ನೊಂದ್ಸತಿ ನೋಡಿದ್ರು ಗೊತ್ತಾಗಲ್ಲ. ಅರ್ಥ ಮಾಡ್ಕೊಬೇಕು, ಅರ್ಥ ಆದ್ರೆ ಮಾತ್ರ. ಯಾರ್ಯಾರಿಗೋ ದಡ್ರಿಗೆಲ್ಲ ಆಗಲ್ಲ. ಬುದ್ಧಿವಂತರು ಇದ್ದೋಗ್ರಿ, ದಡ್ರು ಮಾತ್ರ ಇರಿ, ನೋಡಿ ಅರ್ಥ ಆಗುತ್ತೆ ಅಂತ. ಒಂದ್ ಮೂರ್ ಅನ್ನೋ ರೇಂಜಿಗೆ ಇದೆ ಫಿಲಂ. ಸಕ್ಕತ್ತಾಗೈತೆ ಫಿಲಮ್ ಮಾತ್ರ. ಬುದ್ಧಿವಂತರಿಗೆ ಮಾತ್ರ ಫಿಲಮ್ ಮಾತ್ರ ಸಕ್ಕತ್ತಾಗೈತೆ. ಚೆನ್ನಾಗಿದೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ಇದು. ಮೆದ್ಲೊಳಗೆ ಕೈಯಾಗ ಚೆನ್ನಾಗಿ ತಿರ್ಸ್ಬಿಟ್ಟವ್ರ ಕನ್ನಡ. ನಮ್ಮ ಜನ ಅವ್ನು ಏನು ಹೇಳಿದ್ರು ಬದಲಾಗಲ್ಲ. ನಮ್ಮ ಜನ, ನಮ್ಮ ಪಾಲಿಟಿಷಿಯನ್ಸ್ ಇಷ್ಟ ಕನ್ನಡ. ನಾವು ಹಿಂಗೆ ಇರ್ತೀವಿ ಕನ್ನಡ. ಬಟ್ ಒಳ್ಳೆ ಪ್ರಯತ್ನ ಕನ್ನಡ. ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಜೊತೆ ಯುವ ಇಲ್ಲಿ ಆಕ್ಟ್ ಮಾಡಿದಂತ ಒಬ್ಬರು ಚೈಲ್ಡ್ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ. ಹೇಗಿದೆ ಸಿನಿಮಾ? ಫಿಲಮ್ ಸಖತ್ತಾಗಿದೆ. ನೀವು ಆಕ್ಟ್ ಮಾಡಿದ್ದು ಹೆಂಗ ಅನ್ಸುತ್ತೆ? ಚೆನ್ನಾಗಿದೆ. ನಿಮ್ಮನ್ನ ಥಿಯೇಟರ್ ನೋಡಿ ಖುಷಿ ಆಯ್ತಾ? ಫುಲ್ ಖುಷಿ ಆಯಿತು ಸರ್. ತುಂಬ ಖುಷಿ ಆಯಿತು. ಉಪೇಂದ್ರ ಸರ್ ಮೂವಿಲಿ ಚಾನ್ಸ್ ಸಿಗೋದು ಅಂದರೆ ಅಷ್ಟು ನಾಟ್ ಈಸಿ ವೇ. ಅವನು ಜಿ ಕನ್ನಡ ಡ್ರಾಮಾ ಜೂನಿಯರ್ಸ್ ಚೈಲ್ಡ್ ಆರ್ಟಿಸ್ಟು. ಮತ್ತು ಇವಾಗ ನೆಕ್ಸ್ಟು ರವಿಚಂದ್ರನ್ ಸರ್ ಮಗನ್ ಮುದೋಳ್ ಮೂವಿಯಲ್ಲಿ ಮೇಯ್ನ್ ರೋಲ್ ಆಗಿ ಚೈಲ್ಡ್ ರೋಲ್ ಮಾಡ್ತಾ ಇದ್ದಾನೆ, ವಿಕ್ರಮ್ ರವಿಚಂದ್ರನ್ ಸರ್ದು. UI ಸರಲ್ಲಿ ಉಪೇಂದ್ರ ಸರ್ರೇ ಫೈನಲೈಸ್ ಮಾಡಿ ಇವರನ್ನೇ ಸೆಲೆಕ್ಟ್ ಮಾಡಿ ಮಾಡಿಸಿದ್ದು. ತುಂಬ ಖುಷಿ ಇದೆ. ಬಂದಿದ್ದಾನೆ, ಇಂಟರ್ವಲ್ಗಿನ ಮುಂಚೆ ಬಂದಿದ್ದಾನೆ, ಮತ್ತು ಇಂಟರ್ವಲ್ ಆದಮೇಲೆ ಒಂದು ಸೀನಲ್ಲಿ ಬಂದಿದ್ದಾನೆ. ಒಂದು ಸಲ ಅಲ್ಲ ಸರ್, 10 ಸಲ ನೋಡಿದ್ರು ಅರ್ಥ ಆಗಲ್ಲ. ಇನ್ನೊಂದು 11ನೇ ಸಲ ಏನಾರ ಅರ್ಥ ಆಗ್ಬೋದು. ತುಂಬ ಕ್ವಶನ್ಸ್ ಬಿಲ್ಡಪ್ ಆಗಿದೆ. ಸೂಪರ್ ಆಗೈತೆ ನಿಜವಾಗ್ಲೂ. ಎಲ್ಲ ಹೇಳಿರೋದೆಲ್ಲ ರಿಯಲ್ ಆಗೇ ಐತೆ ಅಣ್ಣ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಉಪ್ಪಿ ಬಾಸ್ ಅಂದರೆ ಒಂದು ಲೆವೆಲ್, ಅವ್ರ ಲೆವೆಲ್ಗೆ ಯಾರು ರೀಚ್ ಮಾಡೋಕ್ಕಾಗಲ್ಲ. ಓಕೆನಾ? ಅವರು ಡಿಕೋಡ್ ಮಾಡೋಕ್ಕಾಗಲಿ, ಯಾವ ಸೀನೂ ಮಾಡೋಕ್ಕಾಗಲ್ಲ. ಈಗೇನು ಪ್ರೆಸೆಂಟ್ ನಡೀತಾ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಇಲ್ಲ ಅಂತಿಲ್ಲ. ದಡ್ರು ಬಂದು ಫಿಲಮ್ ನೋಡಬೇಕು. ಅಂದರೆ ಏನೋ ಎಕ್ಸ್ಪ್ರೆಷನ್ ಇಕ್ಕಬಾರ್ದು ಮೈಂಡಲ್ಲಿ, ಅದನ್ನು ಬಂದು ಫಿಲಮ್ ನೋಡಬೇಕು. ಯಾಕಂದರೆ ನೀವು ಬುದ್ಧಿವಂತಾಗಿ ಬಂದು ನೋಡಿದ್ರೆ ನಿನಗೇನು ಅರ್ಥ ಅಲ್ಲ, ನಾನೇನು ಕೈಲಿ ಆಗಲ್ಲ, ನನಗೆ ಕಿಸಕ್ಕಾಗಲ್ಲ ಅಂತಲೇ ಹೇಳ್ತೀವಿ. ಆ ರೀತಿ ಇರೋದು ಫಿಲಮ್. ಎಂತೆಂಥ ವೆಪನ್ಸ್ನ ಖರೀದಿ ಮಾಡಿದ್ದಾರೆ. ನಾವು ತುಂಬಾ ಸೇಫ್ ಆಗಿದ್ದೀವಿ ಬ್ರೋ. ಇಲ್ಲಿ ನಿರ್ದೇಶಕಂದು ಚಿಕ್ಕದು, ಪ್ರೇಕ್ಷಕಂದು ದೊಡ್ಡದು. ಸಿನಿಮಾ ಹೇಗಿದೆ ಅಂತ ಹೇಳಕ್ ಆಗಲ್ಲ. ಅದು ಆ್ಯಕ್ಚುಲಿ ಏನಂದರೆ ಎಲ್ಲ ವಿಷಯಗಳು ತುಂಬ ಈ ಸಮಾಜದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ 80% 90% ಹೇಳ್ಬಿಟ್ಟಿದ್ದಾರೆ.
ಅವ್ರಿಗೆ ಯಾಕೆ ಧೈರ್ಯ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಉಪೇಂದ್ರ ಅವ್ರು ಹೇಳಂಗಿದ್ರೆ ನೇರವಾಗ್ಲೇ ಹೇಳ್ಬೇಕಾಗಿತ್ತು. ಯಾಕಂದರೆ ನಮ್ಮ ಜನಗಳಿಗೆಲ್ಲ ಅರ್ಥ ಆಗುತ್ತೆ. ನೀವು ಉಲ್ಟಾ ಸೀದಾ ಹೇಳೋದೇ ಬೇಕಾಗಿರಲಿಲ್ಲ. ಒಂದೇ ಸತಿ ಹೇಳೋ ವಿಷಯ ಎಲ್ಲ ಕ್ಲೀನಾಗಿ ಹೇಳಿದ್ದೀರಾ. ಆದರೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲವೂ ಕ್ವಶನ್ ಮಾರ್ಕ್ ಆಗೇ ಬಿಟ್ಟಿದ್ದೀರಾ. ಯಾಕೆ ಇನ್ನೊಂದೇನೋ ಕ್ಲೈಮ್ಯಾಕ್ಸ್ ಏನಾರು ರೆಡಿ ಮಾಡಿದ್ದೀರಾ ಅದನ್ನ ಹೇಳ್ಬೇಕು. ಇಷ್ಟು ದಿವಸ ಏನು ಉಪೇಂದ್ರ ಅಂತ ಮೀಡಿಯಾಗಳು ತಿಳ್ಕೊಂಡಿದ್ವು, ಅದು ಉಪೇಂದ್ರ ಅಲ್ಲ. ಇಲ್ಲಿ ತೋರಿಸೋನಲ್ಲ ಅವ್ನು ನಿಜವಾದ ಉಪೇಂದ್ರ. ಸಿನಿಮಾ ಅಂತೂ ಅಲ್ಲ ಇದು, ಸಿನಿಮಾ ಅಲ್ಲ, ಖಂಡಿತ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಥರ ನೋಡೋದಕ್ಕೆ ಬಂದರೆ ನಿಮಗೆ ಸಿನಿಮಾ ಅರ್ಥ ಆಗೋದಿಲ್ಲ. ಸಿನಿಮಾನ ಉಪೇಂದ್ರನ ರೀತಿಯಲ್ಲಿ ನೋಡೋದಕ್ಕೆ, ಉಪೇಂದ್ರನ ಒಳಗಡೆ ನಾನೊಬ್ಬ ಉಪೇಂದ್ರ ಆಗ್ತೀನಿ ಅಂದ್ಕೊಂಡು ಬಂದು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ನೋಡಿರೋ ಪ್ರೇಕ್ಷಕರು ಹೇಳ್ತಾ ಇರ್ಬೋದು. ಯಾಕಪ್ಪ ಅಂತಂದರೆ ನೀವು ಸಿನಿಮಾದಲ್ಲಿ ಸಾಂಗು, ಐಟಮ್ ಸಾಂಗು, ಲವ್ ಇರುತ್ತೆ, ಆ ಥರ ಎಲ್ಲ ಸಿನಿಮಾ ಥರ ನೋಡಿದ್ರೆ ಇದು ಗ್ಯಾರಂಟಿ ಅರ್ಥ ಆಗಲ್ಲ. ಒಂದ್ಸತಿ ನೋಡಿದ್ರೆ ಕೂಡ ಅರ್ಥ ಆಗಲ್ಲ. ಉಪೇಂದ್ರನ ತಲೆಯಲ್ಲಿ ಯೋಚನೆ ಮಾಡಿ ಉಪೇಂದ್ರನ ಥರ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೇಕ್ಷಕರು ಹೇಳ್ತಾ ಇರೋದು. ಥ್ಯಾಂಕ್ ಯು ಸರ್. ಇಲ್ಲಿ ನಿರ್ದೇಶಕಂದು ಚಿಕ್ಕದು, ಪ್ರೇಕ್ಷಕಂದು ದೊಡ್ಡದು.